ಬರ್ತಾ ಇದೆ ಗುರು. ಪಲ್ಟಿ ಹೊಡಿಯಲ್ಲ, ಪಲ್ಟಿ ಹೊಡಿಯೋದನ್ನ ರಿಕವರಿ ಮಾಡುತ್ತೆ. ನಮ್ಮ ಗಿರಿ ಬ್ರೋ ಅವರು ಅವ್ರ ಮಗ ಅಲ್ಲಿ ಮುಂಚೆ ಒಂದು ಲೆಫ್ಟ್ ಇತ್ತಲ್ಲ ಅಂಗಡಿ ಏನೋ, ಹಂಗೆ ಹೋಗ್ಬಿಟ್ಟು ಊರೊಳಗಡೆಯಿಂದ ಬರಬೇಕಾಗುತ್ತೆ. ಆಫ್ ರೋಡ್ ಸ್ಪಾಟ್ ನೋಡೋಕೆ ಹೋಗ್ತಾ ಇದೀವಿ, ಹಾಗೇನೆ ಅಲ್ಲಿ ಕ್ಯಾಂಪಿಂಗ್ ಮಾಡೋ ಜಾಗನೂ ನೋಡೋಕೆ ಹೋಗ್ತಾ ಇದೀವಿ. ನಮಸ್ಕಾರ ಗುರು, ಹೊಸ ವಿಡಿಯೋಗೆ ಆಫ್ಟರ್ ಲಾಂಗ್ ಟೈಮು ಲಾಂಗ್ ರೈಡ್ ಹೋಗ್ತಾ ಇರೋದು. ನಾನು ಮೋಟೋ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದಾಗಿಂದ ಲಾಂಗ್ ರೈಡ್ ಹೋಗಿರಲಿಲ್ಲ ನನ್ನ ಗಾಡೀಲಿ. ಸೊ ಇವತ್ತು ಒಂದು ಸ್ಪೆಷಲ್ ಟೀಮ್ ಜೊತೆ ಹೋಗ್ತಾ ಇದ್ದೀನಿ. ಜಟಾಯು 4x4 ಅಡ್ವೆಂಚರ್ಸ್ ಬೈಕರ್ಸ್ ನೀವೆಲ್ಲ ನೋಡೇ ಇರ್ತೀರ. ಗಿರಿ ಬ್ರೋ ಅವರು ಆರ್ಗನೈಸ್ ಮಾಡಿರೋಂಥ ಟೀಮ್ ಅದು. ಸೊ ಅವ್ರ ಜೊತೆನೇ ಇವತ್ತು ರೈಡ್ ಹೋಗ್ತಾ ಇರೋದು. ಸೊ ಈಗಾಗಲೇ ಮೀಟಪ್ ಪಾಯಿಂಟ್ಗೆ ಎಲ್ಲರೂ ಬಂದಿರ್ತಾರೆ. ನಂದು ಸಿಕ್ಕಾಪಟ್ಟೆ ಲೇಟ್ ಆಗಿಬಿಟ್ಟಿದೆ. ಏನು ಹೇಳ್ತಾರೋ ಏನೋ ಗೊತ್ತಿಲ್ಲ. ಪಾಪ ಬೇರೆಯವರೆಲ್ಲ ಆನ್ ಟೈಮ್ ಇದ್ದಾರೆ ಅನ್ಸುತ್ತೆ ಅಲ್ಲಿ. ನಾನು ನೋಡಿದ್ರೆ ಇನ್ನೂ ಇಲ್ಲೇ ಇದ್ದೀನಿ. ನನಗೆ ಮನೆಯಲ್ಲಿ ಒಂದು ಸ್ವಲ್ಪ ಈ ಸಿಮ್ ಕಾರ್ಡ್ದು ಚೇಂಜ್ ಮಾಡುವಾಗ ಅದೇನೋ ನೆಟ್ವರ್ಕ್ ಇಶ್ಯೂ ಅದು ಇದು ಬರ್ತಾಯಿತ್ತು ಫೋನಲ್ಲಿ. ಸೊ ಹಂಗಾಗಿ ಅಲ್ಲಿ ತುಂಬ ಲೇಟ್ ಆಗಿಬಿಡ್ತು. ಎಲ್ಲ ರೆಡಿಯಾಗಿ ಕೂತ್ಕೊಂಡಿದ್ದೆ 5:15ಗೆ ರೆಡಿ ಆದಮೇಲೆ ಇನ್ನೇನು ಬಿಡೋಣ ಅನ್ನೋ ಅಷ್ಟರಲ್ಲಿ ಆ ಸಿಮ್ ನೆಟ್ವರ್ಕ್ ಹೋಗ್ಬಿಟ್ಟಿತ್ತು. ಅದಕ್ಕೆ ಅದನ್ನು ಚುಚ್ಕೊಂಡು ಕೂತ್ಕೊಂಡಿದ್ದಾಯಿತು. ಇನ್ನು ಮತ್ತೆ ಫೋನ್ ಏನಾದರೂ ಸ್ವಿಚ್ ಆಫ್ ಅಂದರೆ ಎಲ್ಲರೂ ಲಾಸ್ಟ್ ಮೂಮೆಂಟಲ್ಲಿ ಕೈ ಕೊಡ್ತಾವ್ರೆ ಅಂತ ಅನ್ಕೊಂಬಾರ್ದು ಅಂತೇಳಿ ಅದನ್ನು ರೆಡಿ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ಎನಿಹೋ ಸ್ವಲ್ಪ ಲೇಟ್ ಆಗುತ್ತೆ. ಅಷ್ಟೊತ್ತಿಗೆ ಒಂದು ಹಾಫ್ ಆನ್ ಅವರ್ ಲೇಟ್ ಆಗ್ಬೋದು. ಅಷ್ಟೊತ್ತಿಗೆಲ್ಲ ಅಲ್ಲಿರ್ತೀನಿ. ಸಿಕ್ಕಾಪಟ್ಟೆ ಲೇಟ್ ಆಗಿಬಿಟ್ಟಿದೆ. ಬಟ್ 35 ಮಿನಿಟ್ಸ್ ತೋರಿಸ್ತಾ ಇದೆ ಇಲ್ಲಿಂದ. ಅದನ್ನು ಕವರ್ ಮಾಡಬೇಕು ಇವಾಗ ಆದಷ್ಟು. ಈ ಹೊಸ ಹೆಲ್ಮೆಟ್ ತೊಗೊಂಡಿರೋದ್ರಿಂದ ಸಿಕ್ಕಾಪಟ್ಟೆ ಕುಷನ್ನು ಟೈಟ್ ಇದೆ. ಆಮೇಲೆ ನೆನ್ನೆ ಬ್ಲೂಟೂತ್ ಹಾಕ್ಕೊಂಡಿದ್ದೆ ಹೆಲ್ಮೆಟ್ ಒಳಗಡೆ. ಅದೇನಾಗ್ತಾಯಿತ್ತು ಅಂದರೆ ಫುಲ್ಲು ಈ ಕಿವಿ ಎಲ್ಲ ಚುಚ್ತಾ ಇತ್ತು. ಹೆಲ್ಮೆಟ್ ಸೈಜ್ ನನಗೇನು ಹೆಲ್ಮೆಟ್ ಸೈಜ್ ಕರೆಕ್ಟಾಗಿದೆ, ಬಟ್ ಆದರೆ ಈ ಬ್ಲೂಟೂತ್ ಹಾಕ್ಕೊಂಡಾಗ ಕಿವಿ ಎಲ್ಲ ಚುಚ್ತಾ ಇತ್ತು ಗುರು. ಅದಕ್ಕೆ ಅದನ್ನು ರಿಮೂವ್ ಮಾಡಿಬಿಟ್ಟೆ. ಸೊ ಬ್ಲೂಟೂತೇ ಬೇಡ, ನಾರ್ಮಲಾಗಿ ಹಿಂಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅದನ್ನು ರಿಮೂವ್ ಮಾಡಿಬಿಟ್ಟು ಹಿಂಗೆ ಹೋಗ್ತಾ ಇದ್ದೀನಿ ಇವಾಗ. ಶೂನು ಅಷ್ಟೇ, ನಾನು ರೈಡಿಂಗ್ ಶೂ ಹೊಸದಾಗಿ ವೇರ್ ಮಾಡ್ತಾ ಇರೋದಲ್ವಾ. ಮುಂಚೆ ಎಲ್ಲ ಈ ಥರ ರೈಡಿಂಗ್ ಶೂ ಹಾಕ್ಕೊಂಡು ಅಭ್ಯಾಸ ಇಲ್ಲ ನನಗೆ. ಹೋಗ್ತಾ ಅಭ್ಯಾಸ ಮಾಡ್ಕೊಬೇಕಷ್ಟೆ. ಫೋನ್ ಮಾಡ್ತವ್ರೆ ಬ್ರೋ. ಇನ್ನೊಂದು 15 ಮಿನಿಟ್ಸು, ಸಾರಿ ಬರ್ತಾ ಇದ್ದೀನಿ, ಲೇಟ್ ಆಗಿಬಿಡ್ತು. ಹಾಂ ಓಕೆ ಬ್ರೋ. 15 ಮಿನಿಟ್ಸ್ ಅಂತ ಹೇಳಿದೆ, 33 ಮಿನಿಟ್ಸ್ ತೋರಿಸ್ತಾ ಇದೆ. ಈಗ ಆದಷ್ಟು ಕವರ್ ಮಾಡಬೇಕು. ಬಿಡೋ ಸಿಗ್ನಲು ಅರ್ಜೆಂಟ್ ಜಂಪ್ ಮಾಡಿಬಿಡ್ಲಾ? ಬಿಟ್ರು ಬಿಡು. ಲೊಕೇಶನ್ಗೆ ಬಂದ, ಯಾರು ಇಲ್ಲಿ ಕಾಣಿಸ್ತಾ ಇಲ್ವೇ? ಒಂದು ನಿಮಿಷ, ಯಾರು ಏನೋ ಇಲ್ಲಿಂದ ಬಿಟ್ರಾ? ಏನು ಕತೆ ಬ್ರೋ? ಎಲ್ಲಿದ್ದೀರಾ? ಏನು ಬ್ರೋ? ಟೋಲ್ ಹತ್ರ ಇದ್ದೀನಿ ನಾನು ಎಕ್ಸಾಕ್ಟಾಗಿ. ಹೋಟ್ಲ್ ಇದೆಯಲ್ಲ ಒಂದು. ಹೌದಾ? ಮತ್ತು ನೀವೆಲ್ಲಿದ್ದೀರಾ? ಲಾರಿಗಳು ಅಂದರೆ ಟೋಲಿನ ಇನ್ನೂ ಮುಂದೆ ಬರ್ಬೇಕು ನಾನು? ಹಾಂ ಸರಿ ಬ್ರೋ, ಆಯಿತು. ಹಾಂ ಟಿಫನೀಸ್ ಹತ್ರ ಇದ್ದಾರಂತೆ. ಮದ್ದು ಟಿಫನೀಸ್ ಇದೆಯಲ್ಲ ಅಲ್ಲಿದ್ದಾರಂತೆ. ಹಾಂ ಹೊಡೋಣ. ಬೈಕ್ ರೈಡು ನಾವು ಆ್ಯಕ್ಚುಲಿ 3 ಗಾಡಿ ಹೋಗ್ತಾ ಇರೋದು. ಮಿಕ್ಕಿದ್ದೆಲ್ಲ ಬಂದು ನಾರ್ಮಲಾಗಿ ಈಗ ಕಾರ್ಗಳಲ್ಲಿ ಬಂದಿದ್ದಾರೆ. ಸೊ ಅದರಲ್ಲಿ 4x4 ಅಡ್ವೆಂಚರ್ ಅಂತೇಳಿ 2 ಟೀಮ್ ಮಾಡ್ಕೊಂಡಿದ್ದಾರೆ. ಒಂದು ಜೀಪು ಇರುತ್ತೆ, ಇನ್ನೊಂದು ಬೈಕಿಗೂ ಕೂಡ ಅವಕಾಶ ಮಾಡಿಕೊಡ್ತಾರೆ ಈ ಟೀಮಲ್ಲಿ. ಸೊ ನಮಗೆ ಬೈಕಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತೇಳಿ ಬೈಕಲ್ಲೇ ಬಂದ್ವಿ. ಸೊ ಈಗ ನೀವು ನೋಡ್ತಾ ಇರ್ಬೋದು, ಅಲ್ಲಿಬ್ಬರು ಹೋಗ್ತಾ ಇದ್ದಾರೆ, ನಾನೊಬ್ಬನು. ಇವರು ನನಗೆ ಮುಂಚೆ ಗೊತ್ತಿರಲಿಲ್ಲ. ಹೋಗ್ತಾ ಹಂಗೆ ಫ್ರೆಂಡ್ಸ್ ಆಗ್ತಾರೆ. ಮತ್ತು ಟಿಫಿನೀಸ್ ಹತ್ರ ಗಿರಿ ಬ್ರೋ ಅವರು ಎಲ್ಲ ಇದ್ದಾರಂತೆ. ಸೊ ಮೀಟಪ್ ಪಾಯಿಂಟ್ ಹತ್ರ ಸ್ವಲ್ಪ ಡಿಲೇ ಆಗಿದ್ದಕ್ಕೆ ಮದ್ದು ಟಿಫಿನೀಸ್ ಹತ್ರ ಇವಾಗ ಅಲ್ಲಿ ಮೀಟಪ್ ಪಾಯಿಂಟು ನಮಗೆ ಲೇಟ್ ಆಗಿಬಿಡ್ತಲ್ವಾ. ಸೊ ಅದಕ್ಕೆ ನಾನು ಮ್ಯಾಪ್ ಏನು ಹಾಕಲಿಲ್ಲ.
ಮುಂದೆ ಅವರು ಫಾಲೋ ಮಾಡ್ತಾ ಇರ್ತಾರೆ ಅಂತೇಳಿ ನಾನು ಹಾಕ್ತಿಲ್ಲ. ನೆಕ್ಸ್ಟು ನೋಡಬೇಕು, ಮಳೆ ಏನಾದರೂ ಜೋರಾದರೆ ಅವಾಗ ಏನು ಮಾಡಬೇಕೋ ಕತೆ ಗೊತ್ತಿಲ್ಲ. ಹಂಗೆ ಆಲ್ಮೋಸ್ಟು ಈ ಕುಶಾಲನಗರ ಮಡಿಕೇರಿವರೆಗೂ ಗೊತ್ತು ರೂಟು. ಅಲ್ಲಿಂದ ಅದು ಲೊಕೇಶನ್ ಸ್ವಲ್ಪ ನೋಡ್ಕೊಬೇಕಷ್ಟೆ. ಯಾವಾಗಿಂದ ಅನ್ಕೊತಾ ಇದ್ದೆ ಮಾನ್ಸೂನ್ ರೈಡ್ ಮಾಡಬೇಕು ಅಂತ. ಸೊ ಅದು ಜಟಾಯು 4x4 ಟೀಮಿಂದ ಸಾಧ್ಯ ಆಗೈತೆ. ಇವಾಗ ರೈಡ್ಗೆ ಹೋಗ್ಬೇಕು ಅಂತಲೇ ನಾನು ಸರ್ವಿಸ್ ಎಲ್ಲ ಮಾಡಿಸ್ಕೊಂಡೆ. ಫ್ರಂಟಲ್ಲಿ ರಿಮ್ ಒಂಚೂರು ರಸ್ಟ್ ಹಿಡ್ದಿತ್ತಲ್ಲ, ಅದು ಕಂಪ್ಲೇಂಟ್ ಇತ್ತು. ಅದನ್ನು ಶೋರೂಮ್ಗೆ ಹೋಗಿ ಹೇಳಿದ್ದೆ, ನೀಟಾಗಿ ರೆಕ್ಟಿಫೈ ಮಾಡಿಕೊಟ್ಬಿಟ್ಟು ಆಮೇಲೆ ಸರ್ವಿಸೂ ಹಂಗೆ ಬಿಟ್ಟೆ. ಇನ್ನು ಹಂಗೆ ರಿಮ್ ಚೇಂಜ್ ಮಾಡಿಸ್ತಾ ಇದ್ದೀನಲ್ಲ, ಒಂದೇ ಸರಿ ಸರ್ವಿಸು ಮಾಡಿಸ್ಬಿಡೋಣ, ಲಾಂಗ್ ರೈಡ್ ಹೋಗೋ ಮಾತು ಅಂಥೇಳಿ ಸರ್ವಿಸೂ ಮಾಡಿಸ್ಬಿಟ್ಟೆ. ಸರ್ವಿಸೂ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಇದು ನಂದು 3rd ಸರ್ವಿಸ್ ಆಗಿರೋದು. 3rd ಸರ್ವಿಸ್ಸು ನನಗೆ ಇದ್ರದ್ದು 3rd ಸರ್ವಿಸ್ದು ಕಾಸ್ಟ್ ಎಷ್ಟಾಗಿದೆ ಅಂತೇಳಿ ನಾನು ಇನ್ನೊಂದು ವೀಡಿಯೋದಲ್ಲಿ ಮಾಡಿ ಹೇಳ್ತೀನಿ, ಅವಾಗ ನಿಮ್ಗೊಂದು ಐಡಿಯಾ ಬರುತ್ತೆ. ಸೊ ಫೈನಲಿ ಮದ್ದೂರಿಗೆ ರೀಚ್ ಆಗಿದ್ದೀವಿ. ಅಲ್ಲ, ಅಲ್ಲಿ ಆ ಕಡೆ ಲೆಫ್ಟ್ ಒಂದು ತಗೊಬೇಕಿತ್ತು. ಅಲ್ಲಿ ಲೆಫ್ಟ್ ಬರುತ್ತಲ್ಲ, ಅಲ್ಲಿ ಮುಂಚೆ ಒಂದು ಲೆಫ್ಟ್ ಇತ್ತಲ್ಲ ಅಂಗಡಿ ಏನೋ, ಹಂಗೆ ಹೋಗ್ಬಿಟ್ಟು ಊರೊಳಗಡೆಯಿಂದ ಬರಬೇಕಾಗುತ್ತೆ. ಹಿಂಗೆ ಹೋಗುತ್ತಾ? ಹಿಂಗೆ ಹೋಗಿಲ್ಲ ನಾನು, ಅದಕ್ಕೆ ಮೋಸ್ಟ್ಲಿ ಅಲ್ಲಿಂದ ಅಲ್ಲಿಗೆ ಸರ್ವಿಸ್ ರೋಡ್ ಮಾಡಲಿಲ್ಲ, ಅದಕ್ಕೆ ಊರೊಳಗಡೆಯಿಂದ ಬಳಸ್ಕೊಂಡು ಹೋಗ್ಬೇಕೀಗ. ಏನಿದ್ರು ನೋಡಿ, ಇಂಥ ಹಳ್ಳಿ ಕಡೆ ಒಂದು ತೋಟ, ಈ ಥರದ್ದೊಂದು ಅಡಿಕೆ ತೋಟ ಇದ್ಬಿಟ್ರೆ, ಅಡಿಕೆ ತೋಟನೇ ಅಂತಲ್ಲ, ಯಾವುದಾದ್ರೂ ಒಂದು ಜಮೀನಾಗಲಿ ಒಂದು ತೋಟ ಆಗಲಿ, ಅಲ್ಲೊಂದು ಚಿಕ್ಕ ಮನೆ ಇದ್ಬಿಟ್ರೆ ಏನೋ ಬೇಡ ಗುರು. ಒಂದೊಂದು ಸರಿ ಅನಿಸ್ಬಿಡುತ್ತೆ, ಅಂದರೆ ಏನು ಮಾಡೋದು. ನಮಗೆ ದುಡ್ಡು ಬೇಕು ಅಂದರೆ ಬೆಂಗಳೂರಿಗೆ ಬರಲೇಬೇಕು, ದುಡಿಲೇಬೇಕು. ಇಲ್ಲೇ ಯೂ ಟರ್ನ್ ಮಾಡ್ಕೊಳ್ಳಿ. ಇಲ್ಲಿ ಸೊ ಮದ್ದೂರು ಟಿಫಿನಿಸಿಗೆ ಬಂದಿದ್ದೀವಿ. ಒಳಗಡೆ ಹೋಗಿ ಆಲ್ರೆಡಿ ಗಿರಿಬ್ರೋ ಅವರು ಮತ್ತು ಜಟಾಯು ಟೀಮ್ ಎಲ್ಲನೂ ಊಟ ಮಾಡ್ತಾಯಿದ್ದಾರೆ. ಸೊ ನಾವು ಬಂದಿದ್ದು ಒಂಚೂರು ಲೇಟ್ ಆಯ್ತಲ್ಲ. ನಮಸ್ಕಾರ. ಆಯ್ತು, ಲೇಟ್ ಆಗ್ಬಿಟ್ರಿ. ಹ್ಞೂ ಬ್ರೋ, ಸ್ವಲ್ಪ ಲೇಟ್ ಆಯಿತು. ನಾನು ಇವ್ರು ಬಂದರು, ಅದಕ್ಕೆ ಎಲ್ಲಿ ಸರ್ವಿಸ್ ರೋಡಲ್ಲ, ಯಾವ ಆ ಜಂಕ್ಷನ್ ಇನ್ನೂ ಟಿಫನ್ ಇನ್ನೂ ಬಂದಿಲ್ಲ, ವೇಟ್ ಮಾಡ್ತಾ ಇದ್ದೀವಿ. ಇವ್ರ ಹೆಸರು ಸುಂದರ್ ಅಂತ, ಇವ್ರ ಹೆಸರು ದಿಲೀಪ್ ಅಂತ. ಹೇಳೋದು ಮರ್ತೋದೆ ಸ್ಟಾರ್ಟಿಂಗಲ್ಲೇ. ಸೊ ನಾವು 3 ಜನ ಬೈಕಲ್ಲಿ ಬಂದಿದ್ದೀವಿ, ಮಿಕ್ದವರೆಲ್ಲನೂ ಮಾಮೂಲಿ ಜೀಪ್ಸು ಕಾರಲ್ಲಿ ಬಂದಿದ್ದಾರೆ. ನೋಡಿ, ಲಾಸ್ಟ್ ಒಂದು ರೀಲಲ್ಲಿ ನೋಡಿರ್ತೀರ, ಒಂದು ಟಗರು ಅನ್ನೋದು ಒಂದು ತಾರು ಪಲ್ಟಿ ಹೊಡೆದಿರೋದು, ಅದು ಇವರೇನೆ. ಸೊ ಇವಾಗ ಇವ್ರ ಜೊತೆ ಎಲ್ಲ ಅಡ್ವೆಂಚರ್ ಮಾಡೋಕ್ಕೆ ರೆಡಿ ಆಗಿದ್ದೀವಿ. ಫಸ್ಟು ಪಲ್ಟಿ ಹೊಡೆಯಲ್ಲ, ಯಾಕಂದ್ರೆ ಪಲ್ಟಿ ಹೊಡೆಯೋದನ್ನ ರಿಕವರಿ ಮಾಡುತ್ತೆ. ಸೊ ಓಕೆ ಬ್ರೋ, ಸಿಕ್ಕಿದ್ದು ತುಂಬ ಖುಷಿ ಆಯಿತು. ನೆಕ್ಸ್ಟ್ ಹಿಂಗೆ ಕಂಟಿನ್ಯೂ ಮಾಡೋಣ. ರೆಡಿ. ಚಾರ್ಜ್ ಖಾಲಿ ಆಗ್ಬಿಟ್ಟಿದೆ. ಇಲ್ಲ, ಬ್ಯಾಟ್ರಿ ಇದೆ, 3 ಇದೆ, ಎಕ್ಸ್ಟ್ರಾ ಇದೆ. ನಮ್ಮ ಗಿರಿಬ್ರೋ ಅವರು, ಅವ್ರ ಮಗ. ಹಾಯ್ ಹೇಳಿ. ಹಾಯ್ ಹಾಯ್ ಅನ್ನು ನಾವು ಅಲ್ಲಿ ಬಿಟ್ಟು ಹೋಗ್ತೀವಿ, ನೀವು ಅಲ್ಲಿಗೆ ಕನೆಕ್ಟ್ ಆಗಿ ನಾವು ಅಲ್ಲಿ ಹೋಗಿ ಯೂ ಟರ್ನ್ ಮಾಡ್ಕೊಂಡು ಪೂಜಾರಿ ಫಿಶ್ ಲ್ಯಾಂಡ್ ಹತ್ರ ಹೋಗಿ ನಾವು KRS ರೋಡ್ ಕನೆಕ್ಟ್ ಆಗ್ತೀವಿ. ಟಿಫನ್ ಎಲ್ಲ ಮುಗಿಸ್ಕೊಂಡು ಈಗ ಹೊರಟಿದ್ದೀವಿ ಡೆಸ್ಟಿನೇಷನ್ ಕಡೆಗೆ. ಸೊ ಇವಾಗ ಜಟಾಯು ಟೀಮ್ ಎಲ್ಲನೂ ಎಕ್ಸ್ಪ್ರೆಸ್ ಹೈವೇ ಮೇಲೆ ಬರ್ತಾಯಿದೆ. ಎಕ್ಸ್ಪ್ರೆಸ್ ಹೈವೇಯಿಂದ ನೆಕ್ಸ್ಟ್ ಒಂದು ಎಕ್ಸಿಟ್ ಬರುತ್ತೆ, ಪಯಣ ಆದಮೇಲೆ ಒಂದು ಎಕ್ಸಿಟ್ ಬರುತ್ತಂತೆ. ಅಲ್ಲಿ ಎಲ್ಲರೂ ಮೀಟ್ ಆಗ್ತೀವಿ ಇನ್ನೊಂದು ಸರಿ. ಅಲ್ಲಿಂದ ಎಲ್ಲರೂ ಜೊತೆಯಲ್ಲೇ ಹೋಗ್ತೀವಿ. ಇದು ಹೆಂಗೈತೆ ಗೊತ್ತಾ, ಸೇಮು ಡೈರೆಕ್ಟ್ ಫಾಗ್ ಲ್ಯಾಂಪೇ ಇಲ್ಲಿಗೆ ಹಾಕ್ಬಿಟ್ಟಂಗೈತೆ. ಫಾಗ್ ಲ್ಯಾಂಪೇ ಅಲ್ಲ ಅದು, ಆದರೆ ಗೊತ್ತಾಗಲ್ಲ. ಹಾಂ ಈಗ ನಾನು ನೋಡ್ರಿ ಅದಕ್ಕೆ ಎಲ್ಲಾದರೂ ಹಿಡಿತಾರೇನೆ ಅಂತ ಹೇಳ್ಬಿಟ್ಟು ಕವರ್ ಮಾಡ್ಕೊಂಡು ಬಂದಿದ್ದೀನಿ. ಯಾಕೆ ಬೇಕು ಸುಮ್ಮನೆ ಸವಾಸ ಅಂತ. ಹಲೋ ಹಲೋ ಹಲೋ, ಕನೆಕ್ಟ್ ಆಗಿದೆಯಾ ಮೈಕು? ಆಗಿದೆ. ಜಟಾಯು ಹಿಂದೆಗಡೆ ಹೋಗ್ತಾ ಇದೀವಿ ನೋಡ್ರಿ. ಯು ಕ್ಯಾನ್ ಗೋ ಫಾಸ್ಟ್ ಬಟ್ ಐ ಕ್ಯಾನ್ ಗೋ ಎನಿವೇರ್. ನಮ್ಮದು ಸೇಮ್ ಬಟ್ ಡಿಫ್ರೆಂಟ್ ಅಷ್ಟೇ. ಅದು 4 ಚಕ್ರ, ಇದು 2 ಚಕ್ರ.
ಲೊಕೇಶನ್ ನೋಡ್ರಿ, ಮಳೆ ಏನಾದರೂ ಬೀಳ್ತಾ ಇದ್ದಿದ್ರೆ ಇನ್ನೂ ಮಸ್ತಾಗಿರೋದು. ಮಳೆ ಇಲ್ಲ, ಮೋಸ್ಟ್ಲಿ ಸಂಜೆಗೆ ಬರುತ್ತೆ ಅನಿಸುತ್ತೆ. ಬಾಯ್. ಸೊ ಫೈನಲಿ ಅಯ್ಯೋ ಜಾರ್ಕೊಂಡು ಹೋಗ್ಬಿಡ್ತಾ ಇದ್ದೀನಲ್ಲ ಗುರು. ನಮ್ಮ ಸ್ಟೇಗಂತೂ ಬಂದಾಯಿತು. ಹಾಂ, ಸೊ ಫೈನಲಿ ನಾವು ನಮ್ಮ ಡೆಸ್ಟಿನೇಷನ್ನು ರೀಚ್ ಆಗಿದ್ದೀವಿ. ನೀವು ನೋಡ್ತಾ ಇರ್ಬೋದು, ನಮ್ಮ ರಾಘವ ಎಲ್ಲ ಇದೆ, ಅವರು ದಿಲೀಪ್ ಅಂತ ಅವರು ಅಲ್ಲೇ ಇದ್ದಾರೆ. ಎರಡು ಅಂದರೆ ಈಗ ತಾನೇ ನಮ್ಮ ಗಿರಿಬ್ರು ಅವರು ಬಂದರು, ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ಗುರು ಫೈನಲಿ ಬಂದಿದ್ದೀವಿ. ಸೊ ನಮಗೇನು ಅಷ್ಟೊಂದು ಸ್ಟ್ರೆಸ್ ಏನು ಆಗಲಿಲ್ಲ, ನಾರ್ಮಲಾಗೇ ಇತ್ತು. ಎಷ್ಟು 200 ಸಮಥಿಂಗ್ ಏನೋ ಇತ್ತಲ್ಲ ಕಿಲೋಮೀಟ್ರು, ಅಷ್ಟೊಂದೇನು ನಮ್ಗೆ ಸ್ಟ್ರೆಸ್ಫುಲ್ ಅನಿಸಿಲ್ಲ. ಚೆನ್ನಾಗೇ ಬಂದ್ವಿ, ಎಲ್ಲ ಒಟ್ಟಿಗೆ ಕಾರುಗಳ ಜೊತೆಗೆ ಬಂದ್ವಿ. ತುಂಬ ಚೆನ್ನಾಗಾಯಿತು. ಸೊ ಇನ್ನೂ ಅಡ್ವೆಂಚರ್ ಮಾಡೋದು ಇಲ್ಲಿಂದ ಸ್ಟಾರ್ಟ್ ಆಗೋದು. ನಿಮಗೆ ಇದು ವ್ಯೂ ತೋರಿಸ್ತೀನಿ ಇರೋ. ಅಬ್ಬಬ್ಬಬ್ಬ ನೋಡ್ರಿ, ನೋಡ್ತೀರಾ ವ್ಯೂ ನೋಡ್ರಿ. ಸುತ್ತಲೂ ಬೆಟ್ಟಗಳು, ಅದರಲ್ಲಿ ಕಾಫಿ ಎಸ್ಟೇಟ್ ಅವಲ್ಲ ಒಬ್ಬರು, ಇದು ಕಾಫಿ ಎಸ್ಟೇಟು, ಕಾಫಿ ಎಸ್ಟೇಟ್ ಮಧ್ಯೆ ಹೋಮ್ ಸ್ಟೇ. ಆಮೇಲೆ ಕ್ಯಾಂಪಿಂಗ್, ಎಲ್ಲಿ ಬ್ರೋ ಕ್ಯಾಂಪಿಂಗು? ಅಲ್ಲಿ ಕೆಳಗಡೆ ಬಂದ್ಬಿಟ್ಟು ಕ್ಯಾಂಪಿಂಗ್ ಇದೆ ಅಂತೆ. ಸೊ ಅಲ್ಲಿ ಕ್ಯಾಂಪ್ ಕೂಡ ಹಾಕ್ಕೊಬೋದು, ಅಂದರೆ ಟೆಂಟಲ್ಲಿ ಕೂಡ ಮಲ್ಕೋಬೋದು, ಇಲ್ಲಿ ಬೇಕಾದ್ರೆ ಇಲ್ಲೂ ಮಲ್ಕೋಬೋದು. ಸ್ನೇಹಿತರೆ, ಇವಾಗ ಆಫ್ ರೋಡ್ ಸ್ಪಾಟ್ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಆಫ್ ರೋಡು ಮತ್ತು ವಾಟರ್ ಕ್ರಾಸಿಂಗ್ ಇರೋದು ಕೆಳಗಡೆ ಅಂತೆ. ಬ್ರೋ ಏನು ಮಳೆ ಇವಾಗ ಸ್ಟಾರ್ಟ್ ಆಯಿತು? ಜಾಕೆಟಾ? ರೈನ್ ಜಾಕೆಟಾ? ಬೆಸ್ಟ್ ಅಲ್ಲ? ಬನ್ನಿ, ಜೋರಾಯ್ತು ಈಗ, ಬನ್ನಿರಿ. ಅಲ್ಲ ಇಷ್ಟೊತ್ತು ಇರಲಿಲ್ಲ, ಇವಾಗ ಹೋಗೋ ಟೈಮಲ್ಲಿ ಮಳೆ ಬರ್ತೈತೆ ನೋಡ್ರಿ. ಸುಮ್ಮನೆ ಬೆಸ್ಟ್ ಅಂದರೆ ಈಗ ರೈನ್ ಜಾಕೆಟ್ ಹಾಕ್ಕೊಳ್ಳೋದು ಬೆಸ್ಟು. ಸರ್ ಹೋಂಡಾ ಸಿಟಿ ಯಾರು ನಿಮ್ಮದೇನಾ? ಏನು ಸರ್ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದೀರಾ? ಗೊತ್ತೇ ಆಗಲ್ಲ ನೋಡ್ರಿ, ಹಳೆ ಮಾಡಲಾದ್ರೂ ಸಖತ್ತಾಗಿ ಮೇಂಟೈನ್ ಮಾಡವ್ರೆ. ನಿಮ್ಮ ಹೆಸರು ಸರ್? ಹಾಂ, ಕಾರ್ತಿಕ್ ರಾಜ್ ಅಂತ. ಕಾರ್ತಿಕ್ ರಾಜ್ ಕನ್ನಡ ಅಂತ. ನಿಮ್ಮ ಹೆಸರು? ಅಭಿಷೇಕ್ ಅಂತ. ನಿಮ್ಮ ನೇಮ್? ಕಾರ್ತಿಕ್ ರಾಜ್ ಬ್ರೋ. ಬ್ರೋ ದಿಲೀಪ್ ಅಂತ. ಫಸ್ಟು ಇವಾಗ ಆಫ್ ರೋಡ್ ಸ್ಪಾಟ್ ನೋಡೋಕೆ ಹೋಗ್ತಾ ಇದ್ದೀವಿ, ಹಾಗೆಯೇ ಅಲ್ಲಿ ಕ್ಯಾಂಪಿಂಗ್ ಮಾಡೋ ಜಾಗನೂ ನೋಡೋಕೆ ಹೋಗ್ತಾ ಇದ್ದೀವಿ. ಆಮೇಲೆ ನೋಡೋಣ, ನಮ್ಮ ಬೈಕ್ಸ್ ಆದರೆ ಬೈಕ್ಸ್ ತೊಗೊಂಡು ನೆಕ್ಸ್ಟು ನಮ್ಮ ಗಾಡೀಲೂ ಸ್ವಲ್ಪ ಅಡ್ವೆಂಚರ್ ಮಾಡೋಣ. ಬ್ರೋ ನಿಮ್ಮ ಹೆಸರು? ಹಾಯ್ ಬ್ರೋ, ಕಾರ್ತಿಕ್ ರಾಜ್ ಅಂತ. 4x4 ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ಫುಲ್ಲಿ ಸ್ಲೋಪ್ ಇದೆ. In the darkness I could feel her thinking about somebody else. Some old secret she keeps hidden high up on the shelf. It's all covered in dust, holding up some old books supposed to teach about heaven and hell. In the darkness I could feel her thinking about somebody else. I hear country music playing in the background. Some old sweet melody about the life we lead, the love that we never found. Hey. ಏನು ಮಾಡ್ತಾ ಇದೆಯಾ? ಹೆಂಗಿದೆ ಆಫ್ ರೋಡು? ಚೆನ್ನಾಗಿದೆಯಾ? ಸೂಪರ್ ಅಲ್ಲ? ಏನು ಹೇಳಿ? ಲೀಚಸ್ಸು ಆವಾಗ ಕಾಲು ಚೆಕ್ ಮಾಡ್ಕೊತ ಇರ್ರಿ. ಇಲ್ಲ, ಯಾವ ಇಲ್ಲ.
ಮಳೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ರೈನ್ ಕೋಟ್ ತಂದಿದ್ದು ಒಳ್ಳೇದಾಯ್ತಲ್ಲ. ಮಳೆ ಬಂತು ಮಳೆ ಬಂತು. ಮುಟ್ಟಬಾರ್ದು, ಜಾರಬಾರ್ದು, ಬೀಳಬಾರ್ದು, ಹಂಗೆ ನೆನೆದಂಗೆ ಮನೆಗೆ ಹೋಗಿ ಬೀಳಬೇಕು. ಅದು ಎಲ್ಲ ಅಲ್ಲಲ್ಲಿ ಸೆಟ್ಲ್ ಆಗ್ಬಿಟ್ಟವ್ರೆ. ಎಲ್ಲೆಲ್ಲಿ ಜಾಗ ಇದ್ರಲ್ಲಲ್ಲಿ ಕೆಲವರು ಛತ್ರಿ ಇಳ್ಕೊಂಡು, ನಾವು ಒಂಚೂರು ಮುಂದೆ ಯೋಚನೆ ಮಾಡಿಬಿಟ್ಟು ರೈನ್ ಕೋಟ್ಗಳನ್ನ ತಗೊಬಂದು ಒಳ್ಳೆ ಕೆಲಸ ಮಾಡೋದು. ಬೆಂಗಳೂರಿಂದ ವಿರಾಜಪೇಟೆವರೆಗೂ ನಾವು ಯೋಚನೆ ಮಾಡಿ ರೈನ್ ಕೋಟ್ ತಗೊಬಂದಿದ್ದೀವಿ. ಕೊಟ್ಟಿದ್ದೀನಲ್ಲ, ಕೊಟ್ಟಿದ್ದೀನಿ, ಇದೆ ಒಳಗಡೆನೇ ಇರಪ್ಪ. ಹೋಗ್ಬಿಡೋಣ ಟೆಂಟ್. ಅಲ್ಲ ಅವ್ರಿಗೆ ಕೇಳ್ಬಿಡಿ, ಓಕೆನಾ? ನಮ್ದೇನಿಲ್ಲ, ಆಮೇಲೆ ಬಂದು ಟೆಂಟ್ ಹಾಕೊಂಡ್ ಬಾ. ಬ್ರೋ, ಈ ಸೇತುವೆ ನೋಡಿದ್ರೆ ಹಾಡು ಯಾವ್ದಾದ್ರು ನೆನಪಾಗುತ್ತಾ? ಮುಂಗಾರು ಮಳೆ ನೆನಪಾಗುತ್ತಾ ಗುರು? ಇಷ್ಟೇ ಎಷ್ಟು ಬರೀ ಮರಗಳು ಹಾಕಿಟ್ಟವ್ರೆ. ಇವಾಗ ಒಂದು ಥ್ರಿಲ್ಲಿಂಗ್ ಸೀನ್ ತೋರಿಸ್ತೀನಿ ಬನ್ನಿ ನಿಮಗೆ. ಆರಾಮ್ಸೆ ಆರಾಮ್ಸೆ ನಿಧಾನಕ್ಕೆ ಬನ್ನಿ. ನಿಧಾನ ನೀವು ಓ ಓ ಓ ಓ ಓ ಹುಡುಗಿ ನೋಡಲ್ಲ ಹೆಂಗ್ ಹೋಗ್ತಾ ಇದ್ದಲ್ಲಿ. ಅವ್ರಿಗೆ ಧೈರ್ಯ ಗಳೆ ಇಟ್ಕೊಂಡು ಯೋಚನೆ ಮಾಡ್ತಾ ಇದೆಯಲ್ಲ ನೀನು. ಧೈರ್ಯ ಜಾಸ್ತಿ ಅವ್ರಿಗೆ. ಬರ್ತಾಯ್ತು ಗುರು. ಹೋಗ್ಲಿ 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 ಹೋಗ್ಲಿ. ಸೂಪರ್ ಸೂಪರ್. ಟಗರು ಟಗರು ಬರ್ತಾ ಇದೆ. ಟಗರು ಬನ್ನಿ ಬನ್ನಿ, ಸೈಡ್ ಬನ್ನಿ. ಬರ್ಲಿ ಬರ್ಲಿ ಬರ್ಲಿ. ಹಂಗೆ 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 ಹಂಗೆ. ಎಸ್ ಎಸ್, ಸೂಪರ್ ಸೂಪರ್ ಸೂಪರ್. ವೆರಿ ಗುಡ್ ವೆರಿ ಗುಡ್. ಆ ಮರ ಕುಡಿತೀವಿ, ಇಲ್ಲಿ ಬಂದೆ ಬ್ರೇಕ್ ಕೊಡದೆ. ಹಾಂ, ಇಲ್ಲ ಕರೆಕ್ಟಾಗಿ ಹೋಗಿದ್ದೀರಾ. ಮಿಸ್ ಆದರೆ ಒಂಚೂರು ಹಿಂಗೆ ಹೋಗುತ್ತೆ, ಇಲ್ಲಾಂದರೆ ಬ್ರೇಕ್ ಹಾಕ್ಲೇಬಾರ್ದು. ಬನ್ನಿ ಬನ್ನಿ, ಈ ಕಡೆ ಬಂದ್ಬಿಡಿ. ಹಾಂ ಬ್ರೋ, ಮೋಸ್ಟ್ಲಿ ತಿರುಗುತ್ತೆ ಇದು ವೀಲು, ಆಗಲ್ಲ. ಹೋಗ್ತದೆ, ಬರ್ರಿ ಬರಲಿ ಬರಲಿ ಬರಲಿ. ಬಂತಲ್ಲ ಬ್ರೋ. ಇವ್ರಿಗೆ ಪ್ರಾಕ್ಟೀಸ್ ಇದೆ. ಹಾಂ ಹಾಂ, ಅಂದರೆ ಜಾಸ್ತಿ ಗಾಡಿನ ಕೂಗಿಸ್ತೀರಾ, ಒಂದೇ ಸ್ಟ್ರೆಚ್ ಎಲ್ಲ ಬಂದ್ಬಿಡ್ತು. ಬರ್ತಾ ಇದೆ ಜಟಾಯು ಜಟಾಯು. ಬರ್ಲಿ 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 ಬರ್ಲಿ. ಓ ಓ ಓ, ಸೂಪರ್ ಸೂಪರ್ ಸೂಪರ್. ಓ ಓ ಓ, ಬರ್ಲಿ ಬರ್ಲಿ ಬರ್ಲಿ, ಸೂಪರ್ ಸೂಪರ್. ಈಗ ನಮ್ಮ ಗಾಡಿಗಳನ್ನು ತಗೊಂಡು ಹೋಗ್ತೀವಿ, ನೋಡೋಣ. ಅಡ್ವೆಂಚರ್ ಮಾಡಿಲ್ಲ ಆದ್ರೆ ಬೈಕ್ ನಿಲ್ಸಕ್ಕೆ ಪೂಜೆ ಮಾಡಕ್ಕೆ. ಹೌದು, ಯಜಮಾನ್ರಿಗೂ ಆಫ್ ರೋಡ್ ನೋಡೋ ಕುತೂಹಲ, ನಿಮಗೂ ಆಫ್ ರೋಡ್ ನೋಡೋ ಕುತೂಹಲ. ಹಾಗೆ